പപ്പയ്യ 1 കിലോ. എത്രയാ? 200 rupees received on Bharat Pay. ഒരു ചിക്കൻ മസാല തരും 10 കിലോ. 10 rupees received on Bharat Pay. ಇದೊಂದು ರೋಡ್ ತುಂಬ ಡೇಂಜರು. ಮೇಲಿಂದ ಗಾಡಿ ಬರುವಾಗ 2 ಕಡೆನೂ ಚೆನ್ನಾಗಿ ನೋಡ್ಕೋಬೇಕು. ನೋಡಿ, ಇದು ನಮ್ಮ ಸೈನುನ 3ನೇ ಪುತ್ರ, ಅದು 2nd ಪುತ್ರ. ഓൺലൈന് എത്ര ഉണ്ടാവും? 200 1500. നീ 1500 കൊടുക്കേ? കാര്യടാ, നീ അടിച്ചു നോക്ക്. 1500 റുപ്യ ഓൺലൈനില് 1500 നീ കൊടുത്ത്. അടിച്ചു നോക്ക്. എന്താ അടിക്കണ്ടേ? നിന്റെ പേരടിക്ക്. പേരെന്ത്? ആമസോണാ? DJI. DJI ഓസ്മോ ആക്ഷൻ 5 Pro. ഇതാ 46,000 കൊടുത്തു നീ. നല്ലുണ്ട് സാധനം, നല്ലുണ്ട്. ക്ലാരിറ്റി ഉണ്ടാ? ഇന്നലെ ഇട്ട വീട് കണ്ടിട്ടാ? അതിലെടുത്തത് അത് വലിയ ക്ലാരിറ്റി ഒന്നും ഇല്ലല്ലേ? ക്ലാരിറ്റി ഉണ്ട്. മൊബൈലിൽ ഇതിൽ കുറച്ചും കൂടി സെറ്റിങ്സ് കൂട്ടാനുണ്ട്, അത് മനസ്സിലാക്കണം. നീ 45,000 കൊടുത്ത് മേടിച്ചു? പഠിക്കണോ? ഇരിക്കട്ടെ. ഇനി ഫുള്ള് വ്ളോഗിലെ കളി. ഇവിടെ സ്ക്രീൻ വരുമോ? 2 സ്ക്രീൻ വരും. ഇവിടെയും സ്ക്രീൻ വരും, ഉള്ളിലും വരും. രണ്ടും ടച്ചാ. നേപ്പാൾ പോവാനാ? നേപ്പാൾ പോകുന്നുണ്ട്, പിന്നെ അവിടെ നിന്ന് ലഡാക്ക് പോകുന്നുണ്ട്. ഒറ്റക്കാ? KTM-ല? ഓ, ഇത് റൈഡ് ബൈക്കാ? നമ്മ ഗാഡിയല്ലേ. കന്നഡ ബ്ലോഗ്, കന്നഡ ബ്ലോഗെല്ലാം തുന്നണം. ನಮ್ಮ ಮನೆ ನೋಡಿ, ಯಾರು ಬೇಜಾರಾಗಬೇಡಿ. ಮನೆಯದು ರಿನೋವೇಷನ್ ನಡೀತಾ ಇದೆ. ಮನೆಯೆಲ್ಲ ಹೊಡೆದಾಕ್ಬಿಟ್ಟಿದೆಲ್ಲ, ಹೊಸದು ಹಾಕಿರೋದು, ಹಂಚಿದು, ಇದೆಲ್ಲ ರಿನೋವೇಟ್ ಆಗ್ತಾ ಇದೆ ಗೈಸ್. ಏನು ಮಾಡೋದು ಹೇಳಿ, ಪಾಪದವರು ಏನಾದ್ರು ಮಾಡಬೇಕಲ್ಲ. ಆದರೆ ಕೆಲಸದವರೆಲ್ಲ ರಜೆ ಮಾಡಿಬಿಟ್ಟು ಹೋಗಿದ್ದಾರೆ. ನಮ್ಮ ಅಮ್ಮ ಇವರು ಆಮಿನಾ MM ಅಂತ, ಅವ್ರ ಪಾಪ ಸೆಕೆ ಅಲ್ವಾ, ಅವ್ರು ಚಿಕನ್ ಇಲ್ಲದೆ ಊಟನೇ ಮಾಡೋದಿಲ್ಲ. ಏನು ಮಾಡೋದು ಅಂತ, ಅದಕ್ಕೆ ಡೈಲಿ ಹೋಗಿ ಚಿಕನ್ ತರಬೇಕು. ನಮ್ಮದು ಮನೆ ಈ ಥರ ಇದೆ. ರೆನೋವೇಟ್ ಆದಮೇಲೆ ಎಲ್ಲ ವೀಡಿಯೋ ತೆಗೆದು ಹಾಕ್ತೀನಿ, ಎಲ್ಲರೂ ನೋಡಿ. ಇದೆಲ್ಲ ಡೋರೆಲ್ಲ ಚೇಂಜ್ ಮಾಡಿರೋದು. ಮೊನ್ನೆ ಇಲ್ಲಿ ಹಾವು ಬಂದಿತ್ತು, ನಾಗರ ಹಾವು. ಯಪ್ಪ, ಹೆದರಿಕೆ ಆಗ್ಬಿಟ್ಟು ಅಮ್ಮೆಲ್ಲ ಕಿರ್ಚಿಬಿಟ್ಟು ಓಡಾಡ್ತಾಯಿದ್ರು. ಅಮ್ಮ ಅಳೋದು ಹಾವು ಬಂದರೆ.
ಆಡ್ತಾರೆ. ಮತ್ತೆ ಹಾವು ಬಂದ್ರೆ ಅಳದೆ ಅಂತ ಮಾಡುದು ನಾವು. ಹಾವು ಬಂದರೆ ಆಳೋದಂತೆ. ಅಳದೆ ಮತ್ತೆ ಸುಮ್ಮನೆ ಇರಕ್ಕಾಯ್ತದ? ನಾಗರ ಹಾವು ಅದು. ನೋಡಿ ನಮಗೆ ರೈಸ್ ಇಲ್ಲದ ಆಗೋದಿಲ್ಲ. ಮತ್ತು ಇದೆಂಥದ್ದು? ಅದು ಇದು ಮಾಂಸ ಸಾರು ಆದ್ರೆ ಬರೀ ಟೊಮೆಟೊ ಮಾತ್ರ ಟೊಮೆಟೊ ಇದೆ. ಹಾಕ್ಬಿಟ್ಟು ನೆನ್ನೆ ಇಲ್ಲ. ಟೊಮೆಟೊ ಸಾರು ಅಂತೇಳಿ ಅವ್ರು ಊಟನೇ ಮಾಡಿಲ್ಲ. ಈ ಸೆಕೆ ಇರಲು ಚಿಕನ್ ತಿನ್ನಬೇಡಿ. ಚಿಕನ್ ತಿಂದರೆ ಬಾಡಿ ಹೀಟ್ ಜಾಸ್ತಿ. ಸೊ ಇದು ನನ್ನ ಬೆಡ್ರೂಮು. ಎಲ್ಲ ವರ್ಕ್ ಇದೆ, ಫುಲ್ ವರ್ಕ್ ಇದೆ, ಮನೇದು ಫುಲ್ ವರ್ಕ್ ಆಗ್ತಾಯಿದೆ. ಸೊ ಅದಕ್ಕೆ ಮನೆ ಕ್ಲೀನ್ ಇಲ್ಲ. ಯಾರು ಏನು ಅನ್ಕೋಬೇಡಿ. ನನ್ನ ಮಗ ಚಿಕನ್ ಇದು ಏನು ಅಂತ ಹೇಳಿದ್ರೆ ಸಂಬಾರ ಸೊಪ್ಪು ತರಲ್ಲ. ಎಂತ ಮಾಡ್ಲಿ ನಾನು? ಓ ಮತ್ತೋಯ್ತು. ಕನ್ನಡದಲ್ಲಿ ವೀಡಿಯೋ ಮಾಡಬೇಕಾ ಮಲಯಾಳದಲ್ಲಿ ವೀಡಿಯೋ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಎರಡರಲ್ಲೂ ವೀಡಿಯೋ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಆಯಿತಾ. ಏನಾದರೂ ತಪ್ಪಿದ್ರೆ ಕ್ಷಮಿಸಬೇಕು ಎಲ್ಲರೂ. ಕನ್ನಡದಲ್ಲಿ ಮಾಡು, ಯಾಕೆಂದ್ರೆ ನಾವು ಕರ್ನಾಟಕದಲ್ಲಿ ಕನ್ನಡ ಓಕೆ ಗೈ, ಕನ್ನಡದಲ್ಲೇ ಮಾಡಿದ್ರೆ ನಿಮ್ದೆಲ್ಲ ಸಪೋರ್ಟ್ ಇರುತ್ತೆ. ಸೊ ನಮಗೆ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ನಮ್ಮ ಊರು, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ಭಾಷೆ, ಅದಕ್ಕೆ ಅದು ಯಾವುದಿದೆ ನಾವು ಅದಕ್ಕೆ ಫಸ್ಟ್ ಗೌರವ ಕೊಡಬೇಕು. ಅದಾದಮೇಲೆ ನೆಕ್ಸ್ಟ್ ಇರೋದು. ಸೊ ಇದೆಲ್ಲ ಮಣ್ಣು, ಇದೆಲ್ಲ ಹಳೆಯ ವರ್ಷ. ಇದು ಹಳೆದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 50-60 ವರ್ಷ ಆಯಿತು ಅಂತ ಅನಿಸುತ್ತೆ ಅಲ್ಲ ಮನೆ. 50 ವರ್ಷ ಹಳೆಯ ಮನೆ ನಾವು ತೆಗೆದಿರೋದು. ಸೊ ಇದೆಲ್ಲ ಮಣ್ಣದು ಕಟ್ಟೆ, ಅದೆಲ್ಲ ಇದು ಮಾಡಿಬಿಟ್ಟು ಇವಾಗ ಇಟ್ಟಿಗೆ, ಮಣ್ಣದು ಇಟ್ಟಿಗೆ ಗೈಸ್, ಮಣ್ಣದು ಇಟ್ಟಿಗೆನೆಲ್ಲ ಇವಾಗ ತೆಗೆದುಬಿಟ್ಟು ಏನು ಮಾಡ್ತಿದೆ ಅಂತ ಹೇಳಿದ್ರೆ ಮೇಲೆ ಸಿಮೆಂಟದು ಇಟ್ಟಿಗೆ ಇಟ್ಕೊಂಡು ಕಟ್ಟಬೇಕು, ಕಟ್ತಿದ್ದಾರೆ. ಸಾರಿ, ಯಾರು ಬೈಬೇಡಿ, ನಾನು ಸ್ವಲ್ಪ ಈ ಥರನೇ ಮಾತಾಡೋದು. ಅದಕ್ಕೆ ಹೇಳಿದ್ದು ಕನ್ನಡ ಮಾತಾಡೋವಾಗ ಕನ್ನಡ ಫ್ಲೂಯೆಂಟ್ ಆಗಿ ಮಾತಾಡಕ್ಕೆ ಈಸಿ ಆಗುತ್ತೆ. ಅಮ್ಮ ಏನಂದ್ರೆ ಹೇಳ್ತಿದ್ದಾರೆ, ಉಪಯೋಗ ಆಗುತ್ತೆ, ಕನ್ನಡ ಬರುತ್ತೆ, ಕನ್ನಡಕ್ಕೆ ಹೆಚ್ಚು ಆದ್ಯತೆ ಕೊಡು ಅಂತ ಎಲ್ಲ ಇಲ್ಲಿ ಜೋಡಿಸಿದ್ದೀವಿ ಗೈಸ್. ಮನೆಯೆಲ್ಲ ಆದ್ಮೇಲೆ ಇದ್ರದ್ದೊಂದು ವೀಡಿಯೋ ಹಾಕ್ತೀನಿ, ಎಲ್ಲರೂ ಸಪೋರ್ಟ್ ಮಾಡಿ. ಇವಾಗ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೊರಗಡೆ ಎಲ್ಲ ಹಳೆ ಮನೆ ನೋಡಿದ್ರೆ ಇನ್ನೂ ಬೇಜಾರಾಗ್ತಿತ್ತು. ಸೊ ನಾವಿದ್ಮೇಲೆ ಇದೆಲ್ಲ ನಮ್ಮ ಐಟಮ್ ಎಲ್ಲ ಇಲ್ಲಿ ಜೋಡಿಸಿ ಇಟ್ಟಿಗೆ, ಮಳೆ ಬಂದರೆ ಎಲ್ಲ ಚಂಡಿಯಾಗಿ ಹೋಗುತ್ತೆ. ನೋಡಿ ಯಾವ ಥರ ಇದೆ ಅಂತ. ಮೊನ್ನೆ ಹಾವು ಬಂದಿದೆ, ಅದಕ್ಕೆ 2 ಡೋರ್ ಹಾಕಿಬಿಟ್ಟಿದ್ದಾರೆ. ಏನಾದರೂ ಆಗಲಿ ನೋಡಿ, ಇಲ್ಲಿ ಸ್ಟೆಪ್ ಇದೆ, ಇಲ್ಲಿ ಎಲ್ಲ ಸ್ಟೆಪ್ ಬರುತ್ತೆ. ಮತ್ತು ಇದು ಫುಲ್ ಕವರ್ ಆಗುತ್ತೆ, ಎಲ್ಲ ಮನೆಯದು ಕಲರ್ ಎಲ್ಲ ಚೇಂಜೇ ಆಗಿಬಿಡುತ್ತೆ. ಮನೆ ಈಗ ಸೆಕೆ ಕಾಲ ಆದ್ರಿಂದ ಹಾವುಗಳ ಕಾಟ ಜಾಸ್ತಿ ಆಗಿದೆ. ಜೀವಕ್ಕೆ ಕೇರಳದಲ್ಲೆಲ್ಲ ಚಿಕ್ಕ ಪುಟ್ಟ ಮಕ್ಕಳನ್ನೆಲ್ಲ ಹಾವು ಸಾಯಿಸ್ತಾ ಇದೆ. ಅದೊಂದು ನ್ಯೂಸ್ ತುಂಬಾ ಬೇಜಾರಾಯಿತು. ಕೇರಳದಲ್ಲಿ ಬೆಡ್ ಮೇಲೆ ಫ್ರಿಡ್ಜ್ ಒಳಗಡೆಲ್ಲ ಹಾವು ಕೂತ್ಬಿಟ್ಟಿದೆ. ಹಾವು ಹೇಳ್ಕೊಂಡು ಬರ್ತಿದೆ ಅಂತೆ. ಏನಪ್ಪ ಫ್ರಿಡ್ಜ್ ಒಳಗಡೆ ಕೋಲ್ಡೇ ಇಲ್ಲಲ್ಲ, ಸ್ವಲ್ಪ ಕೋಲ್ಡ್ ಜಾಸ್ತಿ ಮಾಡುತ್ತೆ ಹೇಳ್ತಿದೆ ಅಂತೆ ಹಾವು. ಬೆಡ್ರೂಮಲ್ಲಿ ಬೆಡ್ ಚೆನ್ನಾಗಿಲ್ಲಂತೆ, ಬೆಡ್ ಚೇಂಜ್ ಮಾಡಬೇಕಂತೆ. ಹಾವು ಈ ಥರ ಎಲ್ಲ ರೀಲ್ಸ್ ಮಾಡ್ತಿದೆ. ಹಾವೇ ರೀಲ್ಸ್ ಮಾಡುವಾಗ ನಮಗೆ ಮಾಡಬಾರ್ದಾ? ನೋಡಿ ಬೆಳಿಗ್ಗೆ ಟೀ ಕುಡಿದಿದ್ದ ಗ್ಲಾಸ್ ಇಲ್ಲೇ ಇದೆ, ತೆಗ್ದೇ ಇಲ್ಲ ನೋಡಿ ನಮ್ಮಮ್ಮ. ಪಾಪ ಅವರಿಗೂ ಹುಷಾರಿಲ್ಲ, ಕೆಲಸ ಮಾಡಿ ನೋಡಿ ನಮ್ಮ ಮನೆ ಎಲ್ಲ ಹೊಡೆದೋಗ್ಬಿಟ್ಟಿದೆ. ಆದರೆ ಏನು ಕರಿಗೆ ಗ್ಯಾಸಿಗೆಲ್ಲ ತುಂಬ ರೇಟ್, ಗ್ಯಾಸ್ ಎಲ್ಲ ಸುಮ್ಮನೆ ಕತ್ತಿಸ್ಬಾರ್ದು. ಆಮೇಲೆ ಏನಿಲ್ಲ. ನಾನು ಟೊಮೆಟೊನೇ ಇದು ಮಾಡೋದು, ಇವರಷ್ಟೇ ಚಿಕನಲ್ಲಿ ತಿನ್ನೋದು. ಟೊಮೆಟೊ ಸಾರು ಮಾಡಿದ್ರೆ ನಮ್ಮ ಮನೆಯಲ್ಲಿ 2 ದಿನ ಊಟ ಇರುತ್ತೆ, 2 ದಿನ ಸಾರು ಇರುತ್ತೆ. ನೋಡಿ ಚಿಕನ್ ಟೊಮೆಟೊ ಎಲ್ಲ ತಗೊಬಂದಿದ್ದೀನಿ. ಎಲ್ಲ ಈ ಬಿಸಿಲಿಗೆ ನೋಡಿ ಫ್ರಿಡ್ಜ್ ಇಲ್ಲ, ಫ್ರಿಡ್ಜ್ ಬೇರೆ ಹಾಳಾಗ್ಬಿಟ್ಟಿದೆ ಗೈಸ್, ಕರೆಂಟ್ ಇಲ್ಲ, ಎಲ್ಲ ಹೋಯ್ತಾ ಇದೆ. ನೋಡಿ ಇದು ಮೆಣಸಿನ್ಕಾಯಿ ಎಲ್ಲ ಎಷ್ಟು ಹಾಳಾಗ್ತಿದೆ ಅಂತ ಬೇಜಾರಾಗ್ತಿದೆ ನೋಡುವಾಗ. ಟೊಮೆಟೊ ಎಲ್ಲ ಹಾಳಾಗಿಲ್ಲ, ಟೊಮೆಟೊ ಚೆನ್ನಾಗಿದೆ. ಎಂಥದ್ದು ಇದು, ನಾವು ನಮ್ಮದು ಉಡುಪಿಗೆ ಹೋಗಿದ್ದಾಗ ಇದನ್ನು ತಗೊಂಡಿದ್ದು. ಇದೇನು ಅಂತ ಹೇಳಿದ್ರೆ ಇದು ಕಣ್ಣನ್ ದೇವನ್ ಟೀ ಪುಡಿ ಚೆನ್ನಾಗಿದೆ, ನಾವು ಇದೇ ಯೂಸ್ ಮಾಡೋದು.
ಓಕೆ ಗೈಸ್, ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಬರ್ತೀನಿ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಬಾಯ್. ಅಷ್ಟೊತ್ತಿಗೆ ಚಿಕನ್ ಸಾಂಬಾರ್ ರೆಡಿ, ಊಟ Bye. ರೆಡಿ. ಬಾಯ್.